ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಐಶು. ಸೊ ಎಷ್ಟೊಂದು ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು, ನಾನು ಈಚೆ ಹೋಗ್ಬಿಟ್ಟು ಸ್ವಲ್ಪ ಬ್ಯುಸಿ ಇದ್ವಿ ಮನೆಯಲ್ಲಿ. ಸೊ ಅದಕ್ಕೆ ಎಲ್ಲೂ ಈಚೆ ಹೋಗಿರಲಿಲ್ಲ ಮತ್ತು ಯಾವುದೂ ವ್ಲಾಗ್ಸ್ ಹಾಕಿರಲಿಲ್ಲ. ಸೊ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದಿನ ನೈಟ್ ಡಿನ್ನರ್ಗೆ ಹೋಗಿದ್ವಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ವಿಡಿಯೋ ಮಾಡೋದಕ್ಕೆ. ಸೊ ನಾವು ಹೋಗಿದ್ದು ಬೊಟಾನಿಕಾ ಪಬ್ಬಿಗೆ. ಸೊ ನಮ್ಮ ಮನೆ ಹತ್ರನೇ ಇರೋದು. ಸೊ ಈ ಪಬ್ ಇರೋದು ಹಾಲಿಡೇ ವಿಲೇಜ್ ರೆಸಾರ್ಟ್ ಒಳಗಡೆನೆ. ಸೊ ಆ್ಯಕ್ಚುಲಿ ಎರಡಿದೆ, BLR ಬ್ರೀವಿಂಗು ಮತ್ತು ಬೊಟಾನಿಕಾ ರೀಸೆಂಟಾಗಿ ಇನ್ನೊಂದು ಓಪನ್ ಮಾಡಿದ್ದು. ಮುಂಚೆ BLR ಬ್ರೀವಿಂಗ್ ಇತ್ತು, ಬಟ್ ಸೊ ಎರಡಕ್ಕೂ ಸೇಮ್ ಕಿಚನೇ. ಬೊಟಾನಿಕಾ ಯಾವತ್ತೂ ಟ್ರೈ ಮಾಡಿರ್ಲಿಲ್ವಲ್ಲ ಅಂತ ಬೊಟಾನಿಕಾಗೆ ಹೋಗೋಣ ಅಂತ ಹೋದ್ವಿ. ಸೊ ಆ ರೆಸಾರ್ಟಲ್ಲಿ ಅವತ್ತಿನ ದಿನ ಯಾವುದೋ ಮದುವೆ ಇತ್ತು. ಕಂಪ್ಲೀಟ್ ರೆಸಾರ್ಟೇ ಡೆಕೋರೇಟ್ ಮಾಡಿದರು ಲೈಟಿಂಗ್ಸು ಮತ್ತು ಫ್ಲವರ್ಸಿಂದ. ಚೆನ್ನಾಗಿತ್ತು ಮತ್ತು ತುಂಬ ರಶ್ ಇತ್ತು. ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗ ಹೋಗಿದ್ದಕ್ಕೆ ನಮಗೆ ಲೈಕ್ ಟೇಬಲ್ ಸಿಕ್ತು, ಇಲ್ಲಾಂದರೆ ಕಷ್ಟ ಆಗ್ತಿತ್ತು. ಎಲ್ಲ ಟೇಬಲ್ ಹತ್ರನೂ ಈ ಥರ ಬಲೂನ್ಸ್ ಮತ್ತು ಕ್ಯಾಂಡಲ್ ಇಟ್ಬಿಟ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅರೇಂಜ್ ಮಾಡಿದರು. ಸೊ ಅರೇಂಜ್ಮೆಂಟ್ಸ್ ಏನೋ ಚೆನ್ನಾಗಿತ್ತು. ಸೊ ಆ್ಯಕ್ಚುಲಿ 2 ಫ್ಲೋರ್ ಇದೆ, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ನಮಗೆ ಬೇಕಾಗಿದ್ದಂಥ ಟೇಬಲ್ ಸಿಕ್ಕಿಲ್ಲ, ಅದಕ್ಕೆ ನಾವು ಸೆಕೆಂಡ್ ಫ್ಲೋರಿಗೆ ಹೋಗಿದ್ವಿ. ಆ್ಯಂಬಿಯನ್ಸ್ ಚೆನ್ನಾಗಿದೆ. ಸೊ ನಾವಿನ್ನು ಫುಡ್ಡಲ್ಲಿ ಚಿಕನ್ ಆಲ್ಮಂಡ್ ಸೂಪ್ ಆರ್ಡರ್ ಮಾಡಿದ್ವಿ, ಮತ್ತು ಚಿಕನ್ ಪಹಾಡಿ ಕಬಾಬು, ಚಿಕನ್ ಬಿರಿಯಾನಿ ಮಾಡಿದ್ವಿ, ಮತ್ತು ಪೆಪ್ಪರ್ ಚಿಕನ್ನು, ಮತ್ತು ನಾಗಾಸ್ ಚಿಕನ್ ವಿಂಗ್ಸ್ ಆರ್ಡರ್ ಮಾಡಿದ್ವಿ. ಸೊ ಇನ್ನು ಫುಡ್ ಬಗ್ಗೆ ಹೇಳ್ಬೇಕಂದ್ರೆ ಫುಡ್ಡು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನನಗೆ ವಿವಿಗೆ ಫುಡ್ ಅಂತೂ ಇಷ್ಟ ಆಗಿಲ್ಲ. ಸೊ ಕಿಚನ್ ತುಂಬ ಬೇರೆ ಕಡೆ ಎಲ್ಲೋ ಇತ್ತು ಅನಿಸುತ್ತೆ. ಕಿಚನಿಂದ ಫುಡ್ ಥರ ಅಷ್ಟರಲ್ಲೆಲ್ಲ ತಣ್ಣಗಾಗಿರ್ತಿತ್ತು. ಸೊ ಬಿಸಿ ಇರ್ತಿರ್ಲಿಲ್ಲ. ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರಲಿಲ್ಲ, ಬಿಲೋ ಆ್ಯಾವ್ರೇಜು ಫುಡ್ಡು. ಸೊ ನನಗೆ ವಿವಿಗೆ ಡಿನ್ನರ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಬಟ್ ಸ್ಟಿಲ್ ಫೈನ್. ಸೊ ಸ್ಪೆಷಲ್ ಡೇ ಹೋಗಿದ್ದೀವಲ್ಲ ಅಂತ ನಾನು ಅವನು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇನ್ನು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಹೇಳಬೇಕಂದ್ರೆ ನಾನು ವಿವಿ ಮದುವೆ ಆದಾಗಿಂದ ಎಲ್ಲ ವ್ಯಾಲೆಂಟೈನ್ಸ್ ಡೇನು ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಅಂದರೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಈಚೆನೋ ರೆಸಾರ್ಟ್ ಎಲ್ಲ ಹೋಗ್ತಾ ಇರಲಿಲ್ಲ. ಜಸ್ಟ್ ಅವತ್ತಿನ ದಿನ ನೈಟು ಡಿನ್ನರ್ಗೆ ಹೋಗ್ತಾಯಿದ್ವಿ. ಸೊ ಈ ವರ್ಷವೂ ಕೂಡ ಅದೇ ಥರ ಡಿನ್ನರಿಗೆ ಬಂದಿದ್ದು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.